ನೋಡಿ ಇದು ಇದರಲ್ಲಿ ಡಬಲ್ ಕಲರ್ ಕಾಣಿಸ್ತಾ ಇದೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ಡ್ರೆಸ್ ಕೂಡ ಹೊಲ್ಸ್ಕೋಬಹುದು. ಎಷ್ಟು ಚೆನ್ನಾಗಿದೆ ಅಂತಂದರೆ ನಂಗೆ ನೋಡಿದ ಕೂಡಲೇ ತುಂಬ ಇಷ್ಟ ಆಯಿತು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಹಸ್ಬೆಂಡ್ಗೆ ಮುಖ್ಯವಾಗಿ ಬೇಕಾಗಿರುವಂಥ ಇದೊಂದು ವಸ್ತು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದಿದ್ದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ವ್ಲಾಗಲ್ಲಿ ದೀಪಾವಳಿ ಬರ್ತಾ ಇದೆ ಅಂತಂದಮೇಲೆ ಹಬ್ಬಕ್ಕೆ ಸಾಕಷ್ಟು ಪ್ರಿಪ್ರೇಷನ್ಸ್ ನಾವೆಲ್ಲ ಮಾಡ್ತಾ ಇರ್ತೀವಿ. ಮೇನ್ಲಿ ಕ್ಲೀನಿಂಗ್. ಫಸ್ಟ್ ಮನೇಲಿರೋವಂಥ ಕ್ಲೀನ್ ಆಗಬೇಕು. ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡೋಂಥದ್ದು ಅಥವಾ ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡೋದು, ವಾರಕ್ಕೊಂದ್ಸತಿ ಕ್ಲೀನ್ ಮಾಡೋದು, ದಿನ ಕ್ಲೀನ್ ಮಾಡೋದು. ಈ ಕ್ಲೀನಿಂಗ್ ಅಂದರೆ ವರ್ಷಕ್ಕೆ ಒಂದೇ ಸತಿ ನಾವು ಮಾಡುವಂಥದ್ದು. ಆ ಥರ ಕ್ಲೀನಿಂಗ್ ಅಂತಂದರೆ ದೀಪಾವಳಿ ಕ್ಲೀನಿಂಗ್ ಅಂತಾನೆ ಅಲ್ಲ, ನಾವು ಯುಗಾದಿಗೂ ಕ್ಲೀನ್ ಮಾಡ್ತೀವಿ, ಬೇರೆ ಬೇರೆ ಹಬ್ಬಗಳ ಟೈಮಲ್ಲಿ ಕ್ಲೀನ್ ಮಾಡ್ತೀವಿ. ಈ ದೀಪಾವಳಿ ಟೈಮಲ್ಲಿ ಕೂಡ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮಿನ ಒಳಗಡೆ ಕರಿಬೇಕು ಅಂತಂದರೆ ಮೊದಲು ಒಳಗಡೆ ಇರೋವಂಥ ಬೇಡವಾದ ವಸ್ತುಗಳೆಲ್ಲ ಹೊರಗಡೆ ಹೋಗಬೇಕು. ಸೊ ಇವತ್ತು ನಾನು ಅದೊಂದು ಕೆಲಸ ಇಟ್ಕೊಂಡಿದ್ದೀನಿ. ಸೊ ಇವತ್ತು ವಾರ್ಡ್ರೋಬ್ ನಾನು ಕ್ಲೀನಿಂಗ್ ಮಾಡೋದ್ರ ಜೊತೆಗೆ ಆರ್ಗನೈಸ್ ಕೂಡ ಮಾಡ್ತಾ ಇದ್ದೆ. ಇದು ಕೇವಲ ಬರೀ ಲೇಡೀಸ್ಗಾಗಲಿ ಅಥವಾ ಬರೀ ಕೇವಲ ಜೆಂಟ್ಸ್ಗಾಗಲಿ ಅಂತ ಮಾಡೋದಲ್ಲ. ನಿಮಗೆ ಒಂದು ವಿಡಿಯೋದಲ್ಲೇ ಇಬ್ರಿಗೂ ಆರ್ಗನೈಸ್ ಮಾಡುವಂಥ ಐಡಿಯಾಸ್ ಕೂಡ ಸಿಗುತ್ತೆ. ನಿಮಗೆ ಬರೀ ಲೇಡೀಸ್ ವಾರ್ಡ್ರೋಬ್ ಅಷ್ಟೇ ಅಲ್ಲ, ಜೆಂಟ್ಸ್ ವಾರ್ಡ್ರೋಬ್ ಅಷ್ಟೇ ಅಲ್ಲ, ಎರಡನ್ನೂ ಕೂಡ ಆರ್ಗನೈಸ್ ಮಾಡುವಂಥ ಐಡಿಯಾಸ್, ಹಾಗೆ ಹೇಗೆ ಆರ್ಗನೈಸ್ ನಾನು ಮಾಡಿದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನಿವತ್ತು ಆರ್ಗನೈಸರ್ಸ್ನ ಕೂಡ ಕೆಲವು ತರಿಸಿದ್ದೀನಿ. ಇದು ಹೇಗೆ ಅಂದರೆ ಲೇಡೀಸ್ಗೂ ಯೂಸ್ ಆಗಬೇಕು, ಜೆಂಟ್ಸ್ಗೂ ಯೂಸ್ ಆಗಬೇಕು, ಆ ಥರದ ಆರ್ಗನೈಸರ್ಸ್ನ ತರಿಸಿದ್ದೀನಿ. ಸೊ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಬಹುಶಃ ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ. ಇನ್ನೇನು ಕೆಲವೇ ದಿನಕ್ಕೆ ಹಬ್ಬ ಶುರುವಾಗುತ್ತೆ. ಈ ಟೈಮಲ್ಲಿ ನೀವು ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡಲಿಕ್ಕೂ ನಿಮ್ಗೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಮುಂಚೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇವಾಗ ತರಿಸಿರೋವಂಥದ್ದು ಕೂಡ ತುಂಬಾ ಸ್ಪೇಸ್ ಸೇವಿಂಗ್ ಮಾಡುವಂಥದ್ದು, ಹಾಗೆ ಸೆಟ್ ಆಗಿರುತ್ತೆ, ಒಂದೊಂದೇ ಇರಲ್ಲ. ಸೊ ಸೆಟ್ ಇರುತ್ತೆ, ನಮ್ಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು. ತುಂಬಾ ಕಂಫರ್ಟಬಲ್ ಆಗಿರುವಂಥ ಒಂದು ಆರ್ಗನೈಸರ್ಸ್. ಯಾರಿಗೆಲ್ಲ ವಾರ್ಡ್ರೋಬ್ ಇರಲ್ಲ ಅಂತಂದ್ರೂ ಕೂಡ ನೀವು ಒಂದು ಏನು ಹೇಳ್ತಾರೆ, ಬೀರುನಲ್ಲಿ ಕೂಡ ನೀವು ಆರಾಮಾಗಿ ನೀವನ್ನ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಒಂದೇ ನೀವು ಬೀರುನಲ್ಲಿ ಗಂಡಂದು ಮತ್ತೆ ಹೆಂಡತಿದು ಇಬ್ಬರದು ಕೂಡ ಜೋಡಿಸಿ ಇಟ್ಕೊಂಡಿದ್ರು ಕೂಡ ನೀವು ಸಪ್ರೇಟ್ ಆಗಿ ಇದನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಬಳಸ್ಕೋಬಹುದು. ಹೊರಗಡೆಯಿಂದ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೂಡ ನಿಮಗೆ ಕೇಳಿಸುತ್ತೆ. ರೋಡ್ ಕೆಲಸ ನಡೀತಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಅದನ್ನ ಇಗ್ನೋರ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾದ್ರೂ ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಆರ್ಗನೈಸರ್ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಸಾಲಿಮೋ ಫ್ಯಾಬ್ರಿಕ್ ಫೋಲ್ಡಬಲ್ ಸ್ಟೋರೇಜ್ ಆರ್ಗನೈಸರ್. 4 ಇರುತ್ತೆ. ಒಂದು ಸೆಟ್ ಅಂತಂದರೆ 4 ಬಾಕ್ಸ್ ಬರುತ್ತೆ. ಬಾಕ್ಸ್ ಶೇಪಲ್ಲಿ ಇರೋದ್ರಿಂದ ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ. ಹಾಗೆ ಇದು ಸ್ಟಿಫಾಗಿ ಕೂತ್ಕೊಳ್ಳೋಕ್ಕೋಸ್ಕರ ಈ ರೀತಿ ಪ್ಲೇಟ್ ಕೊಟ್ಟಿರ್ತಾರೆ. ಒಳಗಡೆ ನಾವು ಫಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಫೋಲ್ಡ್ ಆಗಲ್ಲ. ಇದೇ ರೀತಿ ಸ್ಕ್ವೇರ್ ಶೇಪಲ್ಲೇ ಇರುತ್ತೆ. ನಮ್ಗೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ. ನಾನು ಬ್ಲ್ಯಾಕ್ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟಿಫ್ ಆಗಿರೋದ್ರಿಂದ ನಾವು ಯಾವುದೇ ಬಟ್ಟೆನ ಜೋಡಿಸ್ಕೋಬೋದು. ಹ್ಯಾಂಡಲ್ ಇರುತ್ತೆ. ಮೂವ್ ಮಾಡಲಿಕ್ಕೂ ನಮಗೆ ವಾರ್ಡ್ರೋಬಿಂದ ಎಳೆದು ಬಟ್ಟೆ ತೆಕ್ಕೊಳ್ಳೋಕ್ಕೂ ಈಸಿ ಇದೆ. ಹಾಗೆ ಮುಂದೆಗಡೆ ಇದಕ್ಕೆ ನಮಗೆ ಲೇಬಲ್ ಮಾಡಲಿಕ್ಕೂ ಅಂತಲೇ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಯಾವ ಕ್ಲಾತ್ ನಾವು ಇದಕ್ಕೆ ಹಾಕಿಟ್ಟಿದ್ದೀವಿ ಅಂತ ಲೇಬಲ್ ಮಾಡಿ ಕೂಡ ನಾವು ಆರ್ಗನೈಸ್ ಮಾಡಲಿಕ್ಕೆ ಬಳಸ್ಕೋಬೋದು. ನಾವು ಇದನ್ನು ವಾರ್ಡ್ರೋಬ್ ಒಳಗಡೆ 2 3 ಈ ಥರ ಪಕ್ಕದಲ್ಲಿ ಇಟ್ಕೊಂಡು ಕೂಡ ಬೇರೆ ಬೇರೆ ಬಟ್ಟೆಗಳನ್ನು ಜೋಡಿಸಿಟ್ಕೊಳ್ಳೋಕ್ಕೆ ಈಸಿ ಇದೆ. ಮುಖ್ಯವಾಗಿ ಇದು ಫೋಲ್ಡಬಲ್ ಆಗಿರೋದ್ರಿಂದ ನಮಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು, ಬೇಡ ಅಂದಾಗ ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು. ಹಾಗೆ ಇದು ಬರೀ ಬಟ್ಟೆಗೆ ಮಾತ್ರ ಅಲ್ಲ, ಟಾಯ್ಸ್ ಹಾಗೆ ಬುಕ್ಸ್ನ ಸ್ಟೋರ್ ಮಾಡಲಿಕ್ಕೂ ಉಪಯೋಗಿಸ್ಕೋಬೋದು. ಈಗ ನಾನು ತೋರಿಸ್ತಿರೋಂಥ ಆರ್ಗನೈಸರ್ ಇದು ಮಲ್ಟಿಪರ್ಪಸ್ ಥರ ಉಪಯೋಗಿಸ್ಕೋಬೋದು. ಇದು ಕೂಡ ಫೋಲ್ಡಬಲ್ ಆಗಿ ಬಂದಿರುತ್ತೆ. ಇದು ಕ್ಲಾತ್ ಮೆಟೀರಿಯಲ್ ಇರುತ್ತೆ. ಹಾಗೆ ಇದಕ್ಕೂ ಕೂಡ ಸ್ಟಿಫ್ನೆಸ್ಗೋಸ್ಕರ ಇದು ಫೋಲ್ಡ್ ಆಗಬಾರ್ದು ಅಂತಲೇ ಒಳಗಡೆ ಹಾಕಲಿಕ್ಕೂ ಈ ರೀತಿ ಪ್ಲೇಟ್ಸ್ ಕೊಟ್ಟಿರ್ತಾರೆ. ಹಾಗೆ ಇದು 4 ಸೈಜಲ್ಲಿ ಇದೆ. ಒಂದು ಪುಟ್ ಬಾಕ್ಸ್ ಥರ ಇರುತ್ತೆ. ಇದನ್ನು ನಾವು ಮಲ್ಟಿಪರ್ಪಸ್ ಥರ ಯೂಸ್ ಹೇಗೆ ಅಂತಂದರೆ ಈವನ್ ನಾವು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡಲಿಕ್ಕೂ ಉಪಯೋಗಿಸ್ಕೋಬೋದು, ಅಥವಾ ಬ್ರಾ, ಸಾಕ್ಸ್, ಟೈ ಮತ್ತು ಸ್ಕಾರ್ಫ್ ಇಂಥದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಇದು 6 ಇರುತ್ತೆ. ಸೊ ಸೆಟ್ ಅಂತಂದ್ರೆ ನಮಗೆ 4, 6 ಈ ಥರ ಇರೋದನ್ನೇ ನಾನು ಇವತ್ತು ತರಿಸಿದ್ದೀನಿ. ಮಲ್ಟಿಪರ್ಪಸ್ ಥರ ಉಪಯೋಗಿಸೋವಂಥ ಬಾಕ್ಸ್ ಆಗಿರೋದ್ರಿಂದ ಹಸ್ಬೆಂಡ್ ಮತ್ತು ವೈಫ್ ಇಬ್ಬರು ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಹಸ್ಬೆಂಡ್ಗೆ ಮುಖ್ಯವಾಗಿ ಬೇಕಾಗಿರುವಂಥ ಇದೊಂದು ವಸ್ತು ನಾನು ತುಂಬ ದಿನದಿಂದ ಹುಡುಕ್ತಾ ಇದ್ದಿದ್ದು. ಸೊ ಸಮಯ ಸಿಕ್ಕಿರಲಿಲ್ಲ ತರಿಸೋದಕ್ಕೋಸ್ಕರ. ಇದು ಇವಾಗ ಏನಂತಂದರೆ, ಯಾರಿಗೆ ತುಂಬ ಪೇಷನ್ಸ್ ಕಮ್ಮಿ ಇರುತ್ತೆ ಬಟ್ಟೆ ಹುಡ್ಕೋದಕ್ಕೆ ಅಂಥವ್ರಿಗೆ, ಎಷ್ಟು ಸರ್ತಿ ನನಗೆ ಅವ್ರಿಗೆ ಜಗಳ ಆಗ್ತಿತ್ತು ಈ ಥರದ ವಿಷಯಕ್ಕೋಸ್ಕರನೇ. ಎಷ್ಟೊಂದು ಬಟ್ಟೆ ಐರನ್ ಮಾಡಿಸಿ
ಆರ್ಗನೈಸ್ ಮಾಡಿ ಇಟ್ಟಿರ್ತಿದ್ದೆ. ತೊಗೋಬೇಕಾದ್ರೆ ಎಲ್ಲ ಒಂದ್ರ ಮೇಲೆ ಒಂದು ಎಳೆದ್ಬಿಟ್ಟು ಬಿಟ್ಬಿಡ್ತಾಯಿದ್ರು. ಐರನ್ ಮಾಡಿಸಿದ್ರೆಲ್ಲ ಹಾಳಾಗ್ತಾ ಇತ್ತು. ಈ ವಿಷಯಕ್ಕೋಸ್ಕರ ನಾನು ಅವ್ರು ಎಷ್ಟೋ ಸತಿ ಜಗಳ ಆಡಿದ್ವಿ. ಇದು ಕೂಡ ಫೋಲ್ಡಬಲ್ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ನಾನು ಉಪಯೋಗಿಸ್ಕೊಂಡು ಮತ್ತೆ ಎತ್ತಿಡಕ್ಕೂ ಚೆನ್ನಾಗಿದೆ. ಇದ್ರ ಒಳಗಡೆ ಕೂಡ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳೋದಕ್ಕೆ ಅಂತ ಈ ಥರ ಕೊಟ್ಟಿರ್ತಾರೆ. ಈ ಥರದನ್ನ ಫಿಕ್ಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಕಾರಣಕ್ಕೂ ಇದು ಅಳ್ಳಾಡಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ, ಫರ್ಮಾಗಿ ಕೂತ್ಕೊಳ್ಳುತ್ತೆ. ಒಂದ್ಸತಿ ವಾರ್ಡ್ರೋಬಲ್ಲಿ ಒಂದು 3 ಬಾಕ್ಸ್ ಇಟ್ಕೋಬೋದು. ಈಸಿಯಾಗಿ ಅವ್ರಿಗೆ ಬಟ್ಟೆ ತೊಗೊಳಕ್ಕೂ ಆಗುತ್ತೆ. ವಿಸಿಬಲ್ ಇರೋದ್ರಿಂದ ಒಂದ್ರ ಮೇಲೆ ಒಂದು ನಾವು ನೀಟಾಗಿ ಅಯರ್ನ್ ಮಾಡೋದನ್ನು ಇಟ್ಟಾಗ ತೊಗೊಳಕ್ಕೆ ಸುಲಭ ಆಗುತ್ತೆ. ಸೊ ಎಸ್ಪೆಷಲಿ ಇದು ನನ್ನ ಹಸ್ಬೆಂಡ್ಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿದ್ದಂಥ ಒಂದು ವಾರ್ಡ್ರೋಬ್ ಆರ್ಗನೈಸರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾಕಂದರೆ ಇದು ಕೂಡ ಸ್ಪೇಸ್ ಸೇವಿಂಗಿಗೆ, ಹಾಗೆ ಇದು ಕೂಡ ಫೋಲ್ಡಬಲ್ ಆಗಿರೋದು. ನಾನು ಎಲ್ಲನೂ ಒಂದೇ ಥರ ತರಿಸಿದ್ದೀನಿ, ಹಾಗೆ ಕಲರ್ಸ್ ಕೂಡ. ಸೊ ಇದರಲ್ಲಿ ಫೋಲ್ಡಬಲ್ ಆಗಿರೋದ್ರಿಂದ ನಮಗೆ ಆರ್ಗನೈಸ್ ಮಾಡಲಿಕ್ಕೂ ಈಸಿ, ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ಮತ್ತೆ ಎತ್ತಿಡಕ್ಕೂ ಚೆನ್ನಾಗಿದೆ. ಇದು ಸ್ಪೆಷಲ್ ಏನಂತಂದರೆ ಬ್ಯಾಕ್ ಸೈಡಲ್ಲಿ ಜಿಪ್ ಇದೆ. ಸೊ ಹೀಗೆ ಓಪನ್ ಆಗುತ್ತೆ. ಇದರಲ್ಲಿ ಡಿವಿಷನ್ಸ್ ಕೂಡ ಇದೆ. ಡಿವಿಷನ್ಸ್ ಇರೋದ್ರಿಂದ ನಮಗೆ ಸಪ್ರೇಟಾಗಿ ಏನೇನೋ ಆರ್ಗನೈಸ್ ಮಾಡಲಿಕ್ಕೆ ಈಸಿ ಇದೆ. ಸೆಟ್ ಆಫ್ 4 ಇದೆ. ಇದರಲ್ಲಿ ಏನೇನೆಲ್ಲ ಆರ್ಗನೈಸ್ ಮಾಡ್ಬೋದು ಅಂದರೆ ನಾವು ಬರೀ ಜೆಂಟ್ಸ್ಗೆ ಅಂತನೇ ಅಲ್ಲ, ಲೇಡೀಸ್ ಕೂಡ. ಸೊ ಇದರಲ್ಲಿ ಪ್ಯಾಡೆಡ್ ಬ್ರಾಸ್ ಇದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಚೆನ್ನಾಗಿದೆ. ಪ್ಯಾಡೆಡ್ ಬ್ರಾಸ್ ಯೂಶುವಲಿ ಫೋಲ್ಡ್ ಮಾಡಿಟ್ರೆ ಆ ಪ್ಯಾಡ್ಸ್ ಎಲ್ಲ ಹಾಳಾಗುತ್ತೆ. ಸೊ ಪ್ಯಾಡೆಡ್ ಬ್ರಾ ಆರ್ಗನೈಸ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಇದರಲ್ಲಿ ನಾವು ಟೈ ಆರ್ಗನೈಸ್ ಮಾಡ್ಬೋದು, ಆಮೇಲೆ ಸಾಕ್ಸ್ ಆರ್ಗನೈಸ್ ಮಾಡ್ಬೋದು, ಅಂಡರ್ ಗಾರ್ಮೆಂಟ್ಸ್ ಆರ್ಗನೈಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಕರ್ಚಿಫ್ಸ್ ಮತ್ತು ಬೆಲ್ಟ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೋಬೋದು. ಈ ಥರ ನಾವು ಬೇರೆ ಬೇರೆ ನಮ್ಮ ಒಂದು ಕನ್ವೀನಿಯೆಂಟ್ಗೆ ನೋಡಿಕೊಂಡು ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ಬಳಸ್ಕೋಬೋದು. ಈವನ್ ಲೇಡೀಸ್ ಮತ್ತು ಜೆಂಟ್ಸ್ ಯಾರಿಗೆ ಬೇಕಾದ್ರೆ ಇದನ್ನು ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಈ ಥರ ಡಿವಿಷನ್ಸ್ ಇದೆ. ಇದು ಮೇನ್ ನಂಗೆ ತುಂಬ ಇಷ್ಟ ಆಯಿತು. ಹಸ್ಬೆಂಡ್ ಮತ್ತು ವೈಫ್ ಇಬ್ಬರು ಕೂಡ ಉಪಯೋಗಿಸ್ಕೋಬೋದಂಥ ಆರ್ಗನೈಸರ್ ಇದು. ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಅಂತ ನಡೀತಾ ಇದೆ. ಈ ಸೇಲ್ ಟೈಮಲ್ಲಿ ತಗೊಳ್ಳೋದ್ರಿಂದ ನಮಗೆ ಹೆಚ್ಚು ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬೇರೆ ಬೇರೆ ಪ್ರಾಡಕ್ಟ್ ಒಂದೊಂದಕ್ಕೂ ಒಂದೊಂದು ಡಿಸ್ಕೌಂಟ್ ಇರುತ್ತೆ. ಸೊ ಈ ಥರದ ಡಿಸ್ಕೌಂಟ್ ಸಿಗುವಂಥ ಟೈಮಲ್ಲಿ ಅಥವಾ ಸೇಲ್ ಇರುವಂಥ ಟೈಮಲ್ಲಿ ತಗೊಳ್ಳೋದ್ರಿಂದ ವರ್ತ್ ಅಂತ ನಂಗೆ ಅನ್ಸುತ್ತೆ. ಎಷ್ಟೊಂದೆಲ್ಲ ಆಫರ್ ಸಿಗ್ತಾ ಇರುತ್ತೆ. ಹೋಮ್ ಅಪ್ಲೈನ್ಸಸ್ಸಿಂದ ಹಿಡಿದು ಬ್ಯೂಟಿ, ಹಾಗೆ ಫ್ಯಾಷನ್, ಈ ಥರದಕ್ಕೆಲ್ಲನೂ ಮತ್ತೆ ಮನೇನ ಡೆಕೋರೇಟ್ ಮಾಡುವಂಥ ವಸ್ತುಗಳು ಪ್ರತಿಯೊಂದಕ್ಕೂ ಡಿಸ್ಕೌಂಟ್ ಇದೆ ಅಮೆಝಾನಲ್ಲಿ. ಸೊ ಇವಾಗ ನಾನು ತರಿಸಿರೋದು ಕೂಡ 3,000 ರೂಪಾಯಿ ನಾನು ಶಾಪಿಂಗ್ ಮಾಡಿದ್ದು. ಬಟ್ ನನಗೆ ಆಗಿದ್ದು 2,700 ರೂಪಾಯಿ, 300 ರುಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಕ್ತು. 80% ಡಿಸ್ಕೌಂಟ್ ನಮಗೆ ಸಿಗುತ್ತೆ. ಹಾಗೆ ನಾನು ಇನ್ನೂ ಸಾಕಷ್ಟು ವಸ್ತುಗಳನ್ನ ಕೂಡ ಆರ್ಡರ್ ಮಾಡಿದ್ದೀನಿ, ಡೆಕೋರೇಟಿವ್ ಐಟಮ್ಸ್ನೆಲ್ಲ. ಮುಂದೆ ಹೋಗ್ತಾ ನಾಳೆ ಅಥವಾ ನಾಡಿದ್ದು ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆರ್ಗನೈಸ್ ಮಾಡುವಂಥ ಸಮಯದಲ್ಲಿ ಕರೆಕ್ಟಾಗಿ ಪವರ್ ಕಟ್ ಆಗಿದೆ. ಹಾಗೆ ಸಂಜೆವರೆಗೂ ಇವತ್ತು ಪವರ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇವಾಗ ವಿಡಿಯೋನ ಇನ್ಕಂಪ್ಲೀಟ್ ಮಾಡಿದೆ. ಹಾಗೆ ಬಿಡೋಕ್ಕಾಗಲ್ಲ, ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಸೊ ಆರ್ಗನೈಸ್ ಮಾಡಿದ ಮೇಲೆ ಹೇಗಿದೆ ಅಂತ ಅನ್ನೋದು ಕೂಡ ನೋಡ್ಕೊಂಬರೋಣ. ಸೆಕ್ಷನ್ ಅಲ್ಲಿ ಬರೀ ಶಾರ್ಟ್ಸ್ ಮಾತ್ರ ಕಾಣಿಸುತ್ತೆ. ಈಗ ತುಂಬಾ ದಿನದಿಂದ ಹಂಗೆ ಐರನ್ ಮಾಡಿಸಿ ಇಟ್ಟಿದ್ರಿಂದ ಸ್ವಲ್ಪ ಎಲ್ಲ ಹಾಳಾಗಿದೆ. ಹಾಗಾಗಿ ಎಲ್ಲನೂ ಓಪನ್ ಮಾಡಿ ಇಟ್ಟಾಗ ಎಷ್ಟೊಂದು ಶರ್ಟ್ಸ್ ನಾವು ಇಟ್ಕೋಬಹುದು ನೋಡಿ. ಇದರಲ್ಲಿ ತುಂಬಾನೇ ಯುನಿಕ್ ಆಗಿರುವಂತ ಶರ್ಟ್ಸ್ ಕೂಡ ಇದೆ. ಏನಂತಂದ್ರೆ ನಮ್ಮ ತಂದೆ ಸ್ವಲ್ಪ ವರ್ಷದ ಮುಂಚೆ, ಅಂದ್ರೆ ನಾನು ಮದ್ವೆ ಆಗುವಂತ ಟೈಮಲ್ಲಿ ನಮ್ದೇ ಒಂದು ವೀವಿಂಗ್ ಮಿಷಿನ್ ಇತ್ತು. ಮಗ್ಗ ನೇಯುವಂತ ಮಿಷನ್, ಎಲೆಕ್ಟ್ರಿಕ್ ಮಿಷನ್ ಇತ್ತು. ಅದರಲ್ಲಿ ಲೂಮ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ಬಟ್ಟೆಗಳನ್ನ ನೇಯ್ತಾ ಇದ್ರು. ಇವಾಗ ನೀವು ಕೆಲವು ಶರ್ಟ್ಸ್ ನೀವೇನು ನೋಡ್ತೀರಾ, ಸಿಲ್ಕ್ ಶರ್ಟ್ಸ್, ಇದರಲ್ಲಿ ಇದು ಹಾಗೆ ಇದು ಇಂಥದ್ದೆಲ್ಲ ತುಂಬಾನೇ ಈ ಥರದ್ದೆಲ್ಲ ಸುಮಾರು ಒಂದು 5-6 ಶರ್ಟ್ಸ್ ಇದೆ. ಇಲ್ಲಿ ನೇಯ್ತಾ ಇದ್ರು ಅಂದ್ರೆ ಎಲೆಕ್ಟ್ರಿಕ್ ವೀವಿಂಗ್ ಮಿಷನ್ ಅಲ್ಲಿ ಇದನ್ನ ವೀವ್ ಮಾಡ್ತಾ ಇದ್ರು. ನೇಯ್ದಿರೋಂಥ ಬಟ್ಟೆಗಳಲ್ಲಿ ಎಕ್ಸ್ಟ್ರಾ ಏನಾದ್ರು ಉಳಿದಿರೋಂಥ ಪೀಸಿಂದ ಶರ್ಟ್ಸ್ ಹೊಲ್ಸ್ಕೊಳ್ಳೋಕ್ಕೋಸ್ಕರ ಕೊಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಎಷ್ಟೊಂದು ಜನ ನಾವೆಲ್ಲ ನೆಂಟರುಗಳಿಗೆ, ಹಾಗೆ ನನ್ನ ತಮ್ಮನೂ ಹೊಲ್ಸ್ಕೊಂಡಿದ್ದಾನೆ, ಹಾಗೆ ನನ್ನ ಹಸ್ಬೆಂಡ್ ಹತ್ರನೂ ಸಾಕಷ್ಟಿದೆ. ಇವ್ರನ್ನ ನೋಡಿ ಇವ್ರ ಹತ್ರ ಕೂಡ ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ಹಿಸ್ಕೊಡೋದ್ರು, ನನಗೂ ಒಂದು ಶರ್ಟ್ ಪೀಸ್ ಕೊಡಿ ಅಂತ ಹೇಳಿ. ಈ ಥರ ಶರ್ಟ್ ಪೀಸ್ ನಮಗೆಲ್ಲೂ ಹೊರಗಡೆ ಸಿಗಲ್ಲ, ನಾವು ಎಷ್ಟೇ ಹುಡುಗರು ಸಿಗಲ್ಲ. ಹಾಗಾಗಿ ಆ ಟೈಮಲ್ಲಿ ನಮ್ಮ ತಂದೆ ನೇಯ್ತಾ ಇದ್ದಂಥ ಟೈಮಲ್ಲಿ ಎಷ್ಟೆಲ್ಲ ಎಕ್ಸ್ಟ್ರಾ ಪೀಸಸ್ ಉಳಿತಾ ಇತ್ತು. ಅದರಲ್ಲಿ ಒಂದಷ್ಟು ಶರ್ಟ್ಸ್ನ ಹೊಲ್ಸ್ಕೊಂಡಿದ್ರು. ತುಂಬ ರೇರ್ ಆಗಿ ಯಾವುದಾದ್ರು ಮದುವೆಗೆ ಅಂತ ಇದಕ್ಕೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ನಮಗೆ ಹುಡುಕಿದ್ರು ಕೂಡ ಸಿಗಲ್ಲ ಆ ಥರ ಶರ್ಟ್ಸ್ ಇದು ನೋಡಿ. ಇದರಲ್ಲಿ ಡಬಲ್ ಕಲರ್ ಕಾಣಿಸ್ತಾ ಇದೆ. ಇದನ್ನ ನಾನು ಗೃಹ ಪ್ರವೇಶ ಟೈಮಲ್ಲಿ ಇವ್ರಿಗೆ ಅಂತಾನೆ ಹೊಲಿಸಿದ್ದು. ಸೊ ಇದರಲ್ಲಿ ಪ್ಯೂರ್ ಸಿಲ್ಕ್, ಸಾಫ್ಟ್ ಮೆಟೀರಿಯಲ್ ಅಂತ ಏನು ಹೇಳ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ಡ್ರೆಸ್ ಕೂಡ ಹೊಲ್ಸ್ಕೋಬಹುದು. ನಮ್ಮ ತಾಯಿನೂ ಕೂಡ ಬ್ಲೌಸಸ್ ಎಲ್ಲ ಹೊಲ್ಸ್ಕೊಂಡಿದ್ದಾರೆ. ಹಾಗೆ ಇದು ಕೂಡ
ಪಿಂಕ್ ಕಲರಲ್ಲಿದೆ ಇದು, ಹಾಗೆ ಇದೆಲ್ಲ ನಾನು ಶರ್ಟ್ ಪೀಸ್ ನಮ್ಮ ತಂದೆ ನೇಯ್ತಾ ಇದ್ದಂಥದ್ದು. ಇದು ನಂಗೆ ತುಂಬ ಇಷ್ಟ ಆದಂಥದ್ದು. ಒಂದು ಬ್ಲ್ಯಾಕ್ ಗ್ರೇ ಕಲರಲ್ಲಿ ಗ್ರೇ ಇದೆ. ಸೊ ಇದು ಕೂಡ ಕಾಟನ್ ಸಿಲ್ಕ್ ಮೆಟೀರಿಯಲ್. ಇದರಲ್ಲಿ ವೈಟಲ್ಲಿ ಕೂಡ ಸಾಕಷ್ಟಿದೆ. ಸೊ ಇದೆಲ್ಲ ನಮ್ಮ ತಂದೆ ನೇಯ್ತಾ ಇದ್ದಂಥ ಪೀಸಿಂದ ಹೊಲಿಸಿರೋವಂಥದ್ದು. ಹಾಗಾಗಿ ಇದು ನಮಗೆ ಮೋಸ್ಟ್ ಪ್ರೀಷಿಯಸ್ ಅಂತ. ಇದನ್ನು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ, ಹಾಗಾಗಿ ತುಂಬ ರೇರಾಗಿ ಬಳಸ್ತಾರೆ. ವೈಟ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಹಾಗೆ ಕಲರ್ಸ್ ಎಲ್ಲ ಒಂದು ಕಡೆಗೆ ಇಟ್ಟಿದ್ದೀನಿ. ಶರ್ಟ್ಸ್ ಎಲ್ಲ ಇಟ್ಟ ಮೇಲೂ ಕೆಳಗಡೆ ಇನ್ನೂ ಸ್ಪೇಸ್ ಉಳಿದಿದೆ. ಈ ಸ್ಪೇಸ್ನ ನಾನು ಅವರ ಅಂಡರ್ ಗಾರ್ಮೆಂಟ್ಸ್ನೆಲ್ಲ ಇಡೋದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ನೆಟ್ ಬನಿಯನ್, ಅಂಡರ್ವೇರ್ಸ್, ಕರ್ಚೀಫ್, ಹಾಗೆ ವಾಚ್ ಮತ್ತು ಸ್ಪೆಕ್ಸ್ನ ಈ ಥರ ಆರ್ಗನೈಸರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಗಂಡಸರಿಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ ಇರುತ್ತೆ, ಹಾಗೆ ಸ್ವಲ್ಪ ಮುಂದೆನೇ ನಾನು ಇವರಿಗೆ ಕಾಣೋ ಹಾಗೇ ಇಟ್ಟಿದ್ದೀನಿ. ಇನ್ನೂ ನಾವು ಸ್ಪೇಸ್ ಉಳಿಸ್ಕೋಬೋದು. ಬ್ಯಾಕ್ ಸೈಡ್ಗೂ ಕೂಡ ಇನ್ನೂ ಸಾಕಷ್ಟು ಸ್ಪೇಸ್ ಇದೆ. ಸೊ ಹುಡ್ಕೋ ಬದಲು ಈಸಿಯಾಗಿ ಅವ್ರಿಗೆ ಕಾಣಿಸ್ಲಿ ಅನ್ನೋಕ್ಕೋಸ್ಕರ ನಾನು ಮುಂದೆನೇ ಇದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ವಾರ್ಡ್ರೋಬಲ್ಲಿ ಇರುವಂಥ ಕೆಳಗಡೆ ಸೆಕ್ಷನ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇಲ್ಲಿ 4 ಆರ್ಗನೈಸರ್ಸ್ನ ಇಟ್ಟಿದ್ದೀನಿ. ಇದರಲ್ಲಿ ಒಂದರಲ್ಲಿ ಜೀನ್ಸ್ ಪ್ಯಾಂಟ್ಗಳಿದೆ, ಮತ್ತೊಂದರಲ್ಲಿ ಟವಲ್ಗಳಿದೆ, ಮತ್ತೊಂದರಲ್ಲಿ ಟೀ ಶರ್ಟ್ಸ್ ಇದೆ, ಹಾಗೆ ಇನ್ನೊಂದರಲ್ಲಿ ಫಾರ್ಮಲ್ ಪ್ಯಾಂಟ್ಸ್, ಐರನ್ ಮಾಡಿಸಿರೋಂಥ ಪ್ಯಾಂಟ್ಸ್ನೆಲ್ಲ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ವಾರ್ಡ್ರೋಬ್ನ ಕೆಳಗಡೆ ಇರುವಂಥ ಪುಲ್ಔಟಲ್ಲಿ ಇಲ್ಲಿ ನೈಟ್ ಪ್ಯಾಂಟ್, ಹಾಗೆ ಸ್ವೆಟರ್ ಮತ್ತು ಐರನ್ ಮಾಡಿಸ್ಬೇಕಾಗಿರೋಂಥ ಬಟ್ಟೆಗಳು ಇಂಥದನ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಹಸ್ಬೆಂಡ್ ವಾರ್ಡ್ರೋಬ್ ಆರ್ಗನೈಸೇಷನ್ ಆಯಿತು. ನನ್ನ ವಾರ್ಡ್ರೋಬ್ ಸೈಡ್ಗೆ ಬಂದಿದ್ದೀನಿ. ಇದು ನನ್ನ ವಾರ್ಡ್ರೋಬ್. ಇದೇನು ಅವ್ರಿಗೆ ಉಪಯೋಗಿಸ್ಕೊಂಡು ಉಳಿದಿತ್ತು ಅಂತ ಆರ್ಗನೈಸರ್ಸ್ನ ನಾನು ಬಳಸ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ನನ್ನ ಹತ್ರ ಸ್ಯಾರಿ ಬ್ಯಾಗ್ಸ್ ಎಲ್ಲ ಇತ್ತು. ಇದು ಕೂಡ ಸ್ಯಾರಿ ಬ್ಯಾಗ್, ಅದರಲ್ಲಿ ರೇಷ್ಮೆ ಸೀರೆಗಳು ತುಂಬ ರೇರಾಗಿ ಬಳಸುವಂಥ ರೇಷ್ಮೆ ಸೀರೆ, ಅದು ಇದೆಲ್ಲ ಲೈಟ್ ವೆಯ್ಟ್ ಇರುವಂಥ ಸ್ಯಾರೀಸ್. ಹಾಗೆ ತುಂಬ ವರ್ಷಗಳಿಂದ ನಾನು ಬಳಸ್ತಾ ಇರುವಂಥ ಸ್ಯಾರೀಸ್ ಇದೆಲ್ಲ. ಸಮ್ಮರಲ್ಲಿ ಅಥವಾ ಮತ್ತೆ ಬಿಸಿಲು ಇರೋವಂಥ ಟೈಮಲ್ಲಿ ಆರಾಮಾಗಿ ಹಾಕೋಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿದಾಗ ನಮಗೆ ಕೆಳಗಡೆ ಸ್ಪೇಸ್ ಕೂಡ ಉಳಿತು. ಇಲ್ಲೂ ಕೂಡ ನಾನು ಸ್ಯಾರಿ ಬ್ಯಾಗ್ ಇಟ್ಟಿದ್ದೀನಿ. ಇದರಲ್ಲಿ ಪಾರ್ಟಿ ವೇರ್ ಸ್ಯಾರೀಸ್ ಇಟ್ಟಿದ್ದೀನಿ. ಹಾಗೆ ಇದರಲ್ಲಿ ಅಂಡರ್ ಗಾರ್ಮೆಂಟ್ಸ್ ಇದೆ, ಹಾಗೆ ಮೇಲ್ಗಡೆದಲ್ಲಿ ಪ್ಯಾಡೆಡ್ ಬ್ರಾಸ್ ಇಟ್ಟಿದ್ದೀನಿ. ಇದರ ಪಕ್ಕದಲ್ಲಿ ರೆಡಿಮೇಡ್ ಸ್ಟ್ರೆಚಬಲ್ ಬ್ಲೌಸಸ್ ಇದು. ನಾನು ಆಲ್ರೆಡಿ ಇದನ್ನು ಶೇರ್ ಮಾಡಿದ್ದೀನಿ ನಿಮಗೆ, ಇದು ಹೇಗಿರುತ್ತೆ ಅಂತ. ಈ ರೀತಿ ರೋಲ್ ಮಾಡಿ ಹಿಂಗೆ ಇಟ್ಕೋಬೋದು ಆರಾಮಾಗಿ. ಇದರಲ್ಲಿ ಡಿವಿಷನ್ಸ್ ಕೊಟ್ಟಿರೋದ್ರಿಂದ ಸಪ್ರೇಟಾಗಿ ಇಟ್ಕೊಳ್ಳೋಕ್ಕೂ ಆಗುತ್ತೆ. ಸೊ ಇದು ಸ್ಟ್ರೆಚಬಲ್ ಬ್ಲೌಸಸ್. ಇದ್ರ ಹಿಂದೆ ನಾನಿಲ್ಲಿ ಪಾಟ್ ಪೊರೆ ಇಟ್ಟಿದ್ದೀನಿ. ಪಾಟ್ ಪೊರೆ ಅಂತಂದರೆ ಇದು ಡ್ರೈಡ್ ಒಂದೊಳ್ಳೆ ಘಮ ಇರೋವಂಥ ಫ್ಲವರ್ಸ್. ಇದನ್ನು ನಾವು ಎಲ್ಲಿ ಬೇಕಾದ್ರೆ ಇಟ್ಟರು ಒಂದೊಳ್ಳೆ ಘಮ ಇರುತ್ತೆ. ಸೊ ಇದನ್ನು ನಾನು ನೆಟ್ಟೆಡ್ ಬ್ಯಾಗಲ್ಲಿ ಹಾಕಿ ಒಂದು ಕಾರ್ನಲ್ಲಿ ಇಟ್ಟಿದ್ದೀನಿ. ಒಂದು ವಾರ್ಡ್ರೋಬಲ್ಲಿ ಕೂಡ ಇದ್ರದ್ದೇ ಘಮ ಇರುತ್ತೆ. ನಾವು ನ್ಯಾಪ್ತಲಿನ್ ಬಾಲ್ ಹಾಕೋದು ಜಿರಳೆಗಳು ಬರಬಾರ್ದು ಅಂತ. ಇದನ್ನ ಇಡೋದು ಒಂದು ಒಳ್ಳೆ ಸುವಾಸನೆ ಇರಲಿ ಅಂತ. ಸೊ ಇದನ್ನು ಕಾರ್ನರಲ್ಲಿ ಹೀಗೆ ಇಟ್ಟಿದ್ದೆ. ಸ್ಯಾರಿ ಬ್ಯಾಗ್ ಪಕ್ಕದಲ್ಲಿ ಸ್ಪೇಸ್ ಉಳಿದಿತ್ತು. ಆ ಸ್ಪೇಸ್ನ ನಾನು ಈ ಬ್ಲೌಸ್ದು ಆರ್ಗನೈಸರ್ನ ಇಡಲಿಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ತುಂಬ ಇಷ್ಟ ಆಯ್ತು ನನಗೆ ಅದು ಬಾಕ್ಸ್. ಮತ್ತು ಹಾಗೆ ಅದರಲ್ಲೂ ಕೂಡ ರೆಡಿಮೇಡ್ ಬ್ಲೌಸಸ್, ಸಾಕಷ್ಟು ಬ್ಲೌಸಸ್ ಇರೋದ್ರಿಂದ ಬ್ಲೌಸ್ಗಳೇ ನಾನು 2 ಬಾಕ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ಈ ಬ್ಲ್ಯಾಕ್ ಕಲರಲ್ಲಿ 2ರಲ್ಲೂ ಕೂಡ ಬ್ಲೌಸಸ್ ಇದೆ. ಇದರ ಮುಂದೆದ್ರಲ್ಲಿ ಇರೋದ್ರಲ್ಲಿ ಕೂಡ ಬ್ಲೌಸ್ ಪೀಸ್ಗಳಿದು. ಇದೆಲ್ಲ ಇನ್ನೂ ಹೊಲಿಸಿಲ್ಲ, ಹೊಲ್ಸೋಕ್ಕೆ ಅಂತಲೇ ಇರೋವಂಥ ಪೀಸಸ್ನ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ. ಹಸ್ಬೆಂಡ್ ಸೈಡು ನೀವು ಇದನ್ನು ಉಪಯೋಗಿಸೋದಾದರೆ ಬೆಲ್ಟ್ ಇಡೋದಕ್ಕೆ, ಹಾಗೆ ಅವ್ರದ್ದು ವ್ಯಾಲೆಟ್ಸ್ ಇಡೋದಕ್ಕೆ, ಸ್ಪೆಕ್ಸ್ ಇಡಲಿಕ್ಕೆ, ವಾಚ್ಗಳನ್ನ ಇಡೋದಕ್ಕೆ ಇಂಥದಕ್ಕೂ ಉಪಯೋಗಿಸ್ಕೋಬೋದು. ಇಲ್ಲ ಅಂತಂದರೆ ಲೇಡೀಸ್ಗೆ ಅಂದರೆ ನಾನು ಇದರಲ್ಲಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ. ಇಲ್ಲ ಅಂತಂದರೆ ನಮ್ಮ ಹತ್ರ ಇರೋವಂಥ ಪರ್ಸ್ಗಳು ಅಂಥದನ್ನೆಲ್ಲ ಇಡೋಕ್ಕೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. ರೇರಾಗಿ ಬಳಸೋವಂಥ ಬ್ಲೌಸ್ ಪೀಸಸ್ ಆದ್ದರಿಂದ ಹಿಂದುಗಡೆ ಇಟ್ಟಿದ್ದೀನಿ. ಇದನ್ನು ಕೂಡ ಇಲ್ಲಿ ಸ್ಪೇಸ್ ಇದ್ದಿದ್ದರಿಂದ ಇದ್ರ ಮುಂದೆ ಹೀಗೇನೆ ಇಟ್ಟಿದ್ದೀನಿ. ಕರೆಕ್ಟಾಗಿ ಅದಕ್ಕೆ ಕೂತ್ಕೊಳ್ಳುತ್ತೆ. ಒಂದು ಬ್ಯಾಸ್ಕೆಟಲ್ಲಿ ದುಪಟ್ಟಾಸ್ ಎಲ್ಲ ಇಟ್ಟಿದ್ದೀನಿ. ಇದ್ರ ಕೆಳಗಡೆ ದುಪಟ್ಟಾಸ್ ಇದೆ. ಲೆಗ್ಗಿಂಗ್ಸ್ನ ಈ ಥರ ರೋಲ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ಕಲರ್ ಲೆಗ್ಗಿಂಗ್ಸ್ ಇರೋದ್ರಿಂದ ಎಲ್ಲನೂ ರೋಲ್ ಮಾಡಿ ಇದರಲ್ಲಿ ಸುಮಾರು ಒಂದು 8ರಿಂದ 10 ಲೆಗ್ಗಿಂಗ್ಸ್ ಇದರಲ್ಲಿ ಇಡ್ಸುತ್ತೆ. ಇದ್ರ ನಂತರ ಈ ಸೆಟ್ ಜೊತೆಗೆ ಬಂದಿರೋದು ಇದು ಒಂದು. ಇದನ್ನ ಈ ಆರ್ಗನೈಸರ್ನ ಕೂಡ ನಾವು ಮಲ್ಟಿಪರ್ಪಸ್ ಥರ ಉಪಯೋಗಿಸ್ಕೋಬೋದು. ನಾನು ಆ್ಯಕ್ಚುಲಿ ಕರ್ಚೀಫ್ ಮತ್ತು ಹ್ಯಾಂಕೀಸ್ನ ಆರ್ಡರ್ ಮಾಡಿದ್ದೆ, ಅದು ಬರ್ಲಿಕ್ಕೆ ತುಂಬ ಡಿಲೇ ಆಗ್ತಿದೆ. ಹಾಗಾಗಿ ಇದನ್ನು ಖಾಲಿ ಇಟ್ಟಿದ್ದೀನಿ. ಇದು ನಮಗೆ ಯೂಸ್ ಇಲ್ಲ ಅಂತಂದ್ರೆ ಕೂಡ ಬ್ಯಾಕ್ ಸೈಡಲ್ಲಿ ಇದರಲ್ಲಿ ಜಿಪ್ ಇರುತ್ತೆ.
ಹಿಂಗೆ ಜಿಪ್ ಕ್ಲೋಸ್ ಮಾಡಿದ್ರೆ, ಓಪನ್ ಮಾಡಿದ್ರೆ ಹೀಗೆ ಕ್ಲೋಸ್ ಮಾಡಿ ನಾವು ವಾಪಸ್ ಎತ್ತಿಟ್ಕೋಬೋದು. ಆರ್ಡರ್ ಬಂದಾಗ ನಾನು ಬೇಕಾದ್ರೆ ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ನಮಗೆ ಸ್ಪೇಸ್ ಉಳಿಯುತ್ತೆ. ಸೊ ಈ ಥರ ನಾವು ಈ ಆರ್ಗನೈಸರ್ಸ್ನ ಬೇಕಂದಾಗ ಉಪಯೋಗಿಸ್ಕೋಬೋದು, ಬೇಡ ಅಂದರೆ ಫೋಲ್ಡ್ ಮಾಡಿ ಕೂಡ ಇಡ್ಬೋದು. ಜ್ಯುವೆಲ್ರಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಜ್ಯುವೆಲ್ರಿ ಬಾಕ್ಸ್ ಅಂದರೆ ಆ್ಯಕ್ಚುಲಿ ಇದು ಬ್ಯಾಂಗಲ್ಸ್ದೆ ಅಂತಲೇ ಇಟ್ಕೊಂಡಿರೋದು, ಬ್ಯಾಂಗಲ್ಸ್ ಬಾಕ್ಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ ನಂಗೆ ನೋಡಿದ ಕೂಡಲೇ ತುಂಬ ಇಷ್ಟ ಆಯಿತು. ಸ್ಟೋನ್ ಇರೋಂಥ ಬ್ಯಾಂಗಲ್ಸ್ನ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದ್ರ ಪಕ್ಕದಲ್ಲಿ ಒಂದು ಪೌಚಲ್ಲಿ ಸ್ವೆಟ್ ಪ್ಯಾಡ್ಸ್ ಎಲ್ಲ ಇಟ್ಟಿದ್ದೀನಿ. ಇದು ಯೂಸಬಲ್ ಸ್ವೆಟ್ ಪ್ಯಾಡ್ಸ್. ಇದೆಲ್ಲನೂ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಲೇಡೀಸ್ದು ಟಿಪ್ಸ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಅದರದ್ದು ವೀಡಿಯೋಸ್ನ ಚೆಕ್ ಮಾಡಿ. ಹಾಗೆ ಇದು ಯೂಸಬಲ್ ಸ್ವೆಟ್ ಪ್ಯಾಡ್ಸ್ ಆದ್ದರಿಂದ ಮತ್ತೆ ವಾಶ್ ಮಾಡಿ ಯೂಸ್ ಮಾಡೋದ್ರಿಂದ ನಾನು ಈ ಥರ ಬೇರೆ ಸಪ್ರೇಟಾಗಿ ಒಂದು ಪೌಚಲ್ಲಿ ಹಾಕಿಟ್ಟಿದ್ದೀನಿ. ಇದ್ರ ಹಿಂದ್ಗಡೆ ಯೂಸ್ ಆ್ಯಂಡ್ ಥ್ರೋ ಸ್ವೆಟ್ ಪ್ಯಾಡ್ಸ್, ಇದು ರೇಷ್ಮೆ ಬ್ಲೌಸ್ಗಳಿಗೆ ಹಾಕಲಿಕ್ಕೆ ಅಂತಲೇ ಸ್ವೆಟ್ ಪ್ಯಾಡ್ ಸಿಗುತ್ತೆ, ಅದನ್ನು ಹಾಕಿ ಇಟ್ಟಿದ್ದೀನಿ. ಈ ಕಡೆ ಪುಲೌಟಲ್ಲಿ ನಂದು ಪರ್ಸ್ಗಳಿದೆ. ಪರ್ಸ್ಗಳನ್ನ ನಾನು ಆಲ್ರೆಡಿ ಸಾಕಷ್ಟು ತೋರಿಸಿರೋದ್ರಿಂದ ಈಗ ಮತ್ತೆ ತೋರಿಸೋದೇನು ಬೇಡ. ಅದ್ರ ಕೆಳಗಡೆ ಸೆಕ್ಷನಲ್ಲಿ ಈ ಕಡೆದೆಲ್ಲ ನಾನು ಕುರ್ತೀಸ್ ಇದೆ. ಕುರ್ತೀಸ್ನ ಫೋಲ್ಡ್ ಮಾಡಿ ಇಟ್ಟ ಮೇಲೂ ಕೂಡ ಈ ಕಡೆ ಜಾಗ ಉಳಿತು. ಇಲ್ಲಿ 2 ಸ್ಯಾರಿ ಬ್ಯಾಗ್ಸ್ನ ಇಟ್ಟಿದ್ದೀನಿ. ಇದರಲ್ಲೂ ಕೂಡ ಪಾರ್ಟಿ ವೇರ್ ಸ್ಯಾರೀಸ್, ತುಂಬ ರೇರಾಗಿ ಬಳಸುವಂಥ ಹೆವಿ ವೆಯ್ಟ್ ಇರೋಂಥ ಸ್ಯಾರೀಸ್ನೆಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಇದರ ಕೆಳಗಡೆದ್ರಲ್ಲೂ ಕೂಡ ಸ್ಯಾರೀಸ್ ಇದೆ. ಸೊ ಇದು ನನ್ನ ವಾರ್ಡ್ರೋಬ್ ಆರ್ಗನೈಸ್ ಮಾಡಿರೋಂಥ ವಿಧಾನ. ನಾನು ಅಲ್ಲಿ ಉಪಯೋಗಿಸಿ ಉಳಿದಿರೋದನ್ನ ನಾನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಈ 2 ವಾರ್ಡ್ರೋಬ್ ಆರ್ಗನೈಸ್ ಮಾಡಿರೋದನ್ನು ನೋಡಿದ್ಮೇಲೆ ಈ 2ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.